ರೈಲು ಹೊರಡಲು ಸಿದ್ಧವಾಗಿದೆ. ಜನಜಂಗುಳಿ. ಗಂಡನ ಮನೆಗೆ ಹೊರಟ ಹೆಣ್ಣು ಮಗಳು ರೈಲಿನಲ್ಲಿ ಕುಳಿತಿದ್ದಾಳೆ. ಡಬ್ಬಿಯ ಹೊರಗೆ ಕಿಟಕಿಯ ಪಕ್ಕದಲ್ಲಿ ತಾಯಿ ನಿಂತಿದ್ದಾಳೆ. ಹೆರಿಗೆಗೆಂದು ತವರಿಗೆ ಬಂದಿದ್ದ ಹೆಣ್ಣು ಮಗಳು, ಅವಳ ಮಡಿಲಲ್ಲಿ ಮಗು, ಪಕ್ಕದಲ್ಲಿ ತೊಟ್ಟಿಲು. ಅಮ್ಮನಿಂದ ತವರಿನಿಂದ ದೂರಾಗುತ್ತಿರುವ ನೋವು ಹೆಣ್ಣು ಮಗಳದು. ತಾಯಿಗೆ ಮಗಳನ್ನು ಅಗಲುವ ವೇದನೆ. ಈ ನೋವು ಅನಿವಾರ್ಯ ಎಂಬುದು ಇಬ್ಬರಿಗೂ ಗೊತ್ತು. ಆದರೂ ಒಬ್ಬರಿಗೆ ಗೊತ್ತಿಲ್ಲದಂತೆ ಒಬ್ಬರು ಅಳುತ್ತಾರೆ ಒಳಗೊಳಗೆ. ತಾಯಿಯ ಪ್ರಶ್ನಾರ್ಥಕ ಮಾತುಗಳಿಗೆ ಮಗಳು ಉತ್ತರಿಸುವ ಮಾತಿನಲ್ಲಿಯೇ ಅಂತಃಕರಣವನ್ನು ಕಲಕುವ ಧ್ವನಿ ಇದೆ. ಬಿಸಿ ನೀರಿದೆಯೇ ಮೀನಾ, ಮಗುವಿನ ಹಾಲಿನ ಪುಡಿಗೆ ಎಂದು ವಾಚ್ಯವಾಗಿಯೇ ತಾಯಿ ಕೇಳಿದಾಗ ಬೇಕಾದಷ್ಟಿದೆಯಮ್ಮ ಎಂದು ಕೇಳಿಸುವ ಹಾಗೆ, ಕಣ್ಣಲ್ಲೂ ಜೊತೆಗೆ ಎಂದು ಕೇಳಿಸದ ಹಾಗೆ ಹೇಳಿಕೊಳ್ಳುತ್ತಾಳೆ. ಮಗಳ ಮಾತು ಪ್ರಶ್ನೆಗೆ ಉತ್ತರಿಸುವ ಸಹಜ ಮಾತಾಗಿದ್ದರೂ ಅಲ್ಲಿ ಭಾವ ಮಾತಿಗೆ ಮೀರಿದ ಅಂತರಂಗದ ನೋವನ್ನು ತೆರೆದಿಡುತ್ತದೆ. ರೈಲಿನ ಗಡಿಬಿಡಿಯ ಜನಸಂದಣಿಯ ನಡುವೆ ತಾಯಿ ತನ್ನ ಬೆಳೆದ ಮಗಳನ್ನು ತಾಯಿಯಾಗಿ ತೊಟ್ಟಿಲು ಮಗುವಿನೊಂದಿಗೆ ಹೊರಟಿರುವ ತನ್ನ ಮಗಳನ್ನೇ ಎಲ್ಲಿದ್ದೀಯಾ ಎಂದು ಕೇಳುತ್ತಿದ್ದಾಳೆ. ಇಲ್ಲಿ ಯಾಂತ್ರಿಕ ಬದುಕು ಮತ್ತು ಮಾನವೀಯ ಅಂತಃಕರಣಗಳು ಎದುರು ಬದುರಾಗುತ್ತವೆ. ಎಲ್ಲಿದ್ದೀಯೇ ಮೀನಾ? ಇಲ್ಲೇ ಇದ್ದೇನಮ್ಮ. ತೊಟ್ಟಿಲು ಪೆಟ್ಟಿಗೆ ಹಾಸಿಗೆ ಇಲ್ಲೇ ಇವೆಯಮ್ಮ. ತನ್ನ ಇರುವಿಕೆಯನ್ನು ಖಚಿತಪಡಿಸುತ್ತಲೇ ತನ್ನೆಲ್ಲ ವಸ್ತುಗಳು, ತೊಟ್ಟಿಲು, ಪೆಟ್ಟಿಗೆ, ಹಾಸಿಗೆ ತನ್ನೊಂದಿಗೆ ಇರುವುದನ್ನು ಸ್ಪಷ್ಟಪಡಿಸುತ್ತಾಳೆ. ತಾಯಿಗೆ ಮೊದಲು ಮಗಳ ಬಗೆಗಿನ ಜಾಗ್ರತೆ, ನಂತರ ಅವಳೊಂದಿಗೆ ಇರುವ ವಸ್ತುವಿನದು. ಮತ್ತೆ ಏನನ್ನಾದರೂ ಮರೆತಂತಿದೆಯೇ? ತಾಯಿಯ ಪ್ರಶ್ನೆಯಲ್ಲಿ ಮರೆಯುವುದು ಎನ್ನುವುದಕ್ಕೂ ವಿಶೇಷ ಅರ್ಥವಿದೆ. ತಾಯಿಯ ಮಮತೆಯಲ್ಲಿ ಧನ್ಯತೆಯನ್ನು ಅನುಭವಿಸಿದವಳು ಅವಳು. ಏನನ್ನಾದರೂ ಮರೆಯುವುದುಂಟೆ? ತಾಯಿಯ ಆತಂಕವು ಮಗಳು ಮಮತೆಯನ್ನು ಮರೆಯಬಹುದೇ ಎನ್ನುವುದಾಗಿದೆ. ಆ ಕ್ಷಣಕ್ಕೆ ಏನೋ ನೆನೆವಂತಿದೆ ಎನ್ನುವ ಅವಳ ಪ್ರಶ್ನೆಯೂ ಮತ್ತೆ ಮಗಳನ್ನು ಕದಲಿಸುವಂತಹುದು. ಮಗಳಿಗೆ ಯಾವುದೋ ಆಪ್ಯಾಯತೆಯ ಕ್ಷಣದ ನೆನಪಾಗಿರಬಹುದು. ಈಗ ಅವುಗಳಿಂದ ದೂರಾಗಬೇಕಾದ ಅನಿವಾರ್ಯತೆ ಎದುರಾಗಿ ಅವಳು ಮುದುಡಿರಬಹುದು. ಅದನ್ನು ತಾಯಿ ಕರುಳು ಗುರುತಿಸುತ್ತದೆ. ಅದಕ್ಕೆ ಮಗಳು ಏನೊಂದು ಉತ್ತರಿಸಬಹುದು. ತನ್ನ ಬೇಸರವನ್ನವಳು ಸ್ಪಷ್ಟಪಡಿಸಿದರೆ ಅದರಿಂದ ತಾಯಿಯ ಹೃದಯವು ಸಂಕಟಕ್ಕೆ ಈಡಾಗುವುದನ್ನು ಅವಳು ಬಲ್ಲಳು. ಇಲ್ಲಿ ಪರಸ್ಪರ ತಾಯಿ ಮಗಳ ನಡುವಿನ ವಾತ್ಸಲ್ಯ ಭಾವದ ತಾನು ಹೆಚ್ಚು ಎನ್ನುವ ಸ್ಪರ್ಧೆ ನಡೆದಂತಿದೆ. ಈ ಭಾವಕ್ಕೆ ಯಾವ ಯಾಂತ್ರಿಕತೆಯ ತಡೆಯೂ ಇಲ್ಲ. ಅದರ ಬಗೆಗೆ ಅವರ ಲಕ್ಷ್ಯವೂ ಇಲ್ಲ. ಯಾವ ಗದ್ದಲವೂ ಅವರ ವಾತ್ಸಲ್ಯವನ್ನು ಕದಲಿಸುವುದೇ ಆಗುವುದಿಲ್ಲ. ಮತ್ತೆ ಮಾತನಾಡಬೇಕು ಅನಿಸಿದೆ. ಬಿಸಿ ನೀರಿದೆಯೇ ಮೀನಾ ಎಂದು ತಾಯಿ ಕೇಳುತ್ತಾಳೆ. ಬಹುಶಃ ಮನೆ ಬಿಡುವ ಮುನ್ನ ಅದನ್ನೆಲ್ಲ ಖುದ್ದು ಅವಳೇ ಸಿದ್ಧಪಡಿಸಿದ್ದಾಳೆ. ಆದರೆ ವಾತ್ಸಲ್ಯದ ಆತಂಕ ಅವಳಿಂದ ಈ ಬಗೆಯಾಗಿ ಮಾತನಾಡಿಸುತ್ತದೆ. ಬಿಸಿನೀರು ಇರುವುದನ್ನು ಮಗಳು ಬಲ್ಲಳು. ಅದಕ್ಕೆ ಉತ್ತರಿಸುತ್ತಾಳೆ. ಆದರೆ ಅವಳಲ್ಲಿ ಧ್ವನಿಯಾಗದ ಒಂದು ಮಾತು ಮಾತ್ರ ಅದೆಷ್ಟು ಅದ್ಭುತ. ಕಣ್ಣಿನಲ್ಲೂ ಬಿಸಿ ನೀರಿದೆ ಎನ್ನುವ ಪದ ಅವರ ಸಂಬಂಧದ ಗಾಢತೆಯನ್ನು ಎಷ್ಟು ಸ್ಫುಟಗೊಳಿಸುತ್ತದೆ. ಆದರೆ ಅದನ್ನು ತಾಯಿಗೆ ಹೇಳುವಂತಹುದಲ್ಲ. ಅದು ತಾಯಿಯ ಕಣ್ಣಿನೊಳಗೂ ಇರುವಂತಹುದೇ. ಪರಸ್ಪರರು ಅರಿವಿದ್ದು ಅದನ್ನು ವ್ಯಕ್ತಗೊಳಿಸುವಂತಿಲ್ಲ. ಅದು ಪರಸ್ಪರರನ್ನು ಕದಡಿಸುವಂತಹುದು. ಒಂದು ರೀತಿಯಲ್ಲಿ ಅರಿವು ತಿಳಿವಿನ ನಾಟಕವಿದು. ರೈಲು ಹೊರಡುವ ಹೊತ್ತಿನಲ್ಲಿ ಮತ್ತೊಮ್ಮೆ ತನ್ನ ಮೊಮ್ಮಗುವನ್ನು ನೋಡುವ ಆಸೆ ಆ ಮಾತೃ ಹೃದಯಕ್ಕೆ. ಮಗುವಿಗೆ ಕಪ್ಪಿಡುವೆ ಹಣೆಗೆ ಎನ್ನುತ್ತಾಳೆ. ಅದು ನೆಪ. ಈಗಾಗಲೇ ಅಂತಹುದು ಅದೆಷ್ಟು ಬಾರಿ. ಹೀಗೆ ಮಗುವನ್ನು ಸೃಷ್ಟಿಸಿದ್ದು, ಹಾರೈಸಿದ್ದು ಬಹುಶಃ ಅವಳಿಗೇ ಗೊತ್ತಿಲ್ಲದಿರಬಹುದು. ಹಾಗೆ ಮಗುವನ್ನು ಮುಟ್ಟುವ ಕ್ಷಣಕ್ಕೆ ಅವಳಿಗೆ ಮಗುವಿನ ಮೈ ಬಿಸಿಯಾಗಿದೆಯಲ್ಲ ಎನಿಸುತ್ತದೆ. ಇದು ನಿಜವಿಲ್ಲದಿರಬಹುದು. ಮಾತೃ ಹೃದಯದ ಆತಂಕಗಳಿಗೆ ಹೀಗೆ ಎನ್ನುವ ಪರಿಮಿತಿಯಲ್ಲಿ ಮಗಳು ಹೊರಟಿರುವ ವೇಳೆಯಲ್ಲಿಯೂ ಮತ್ತೆ ಅವಳನ್ನು ಉಳಿಸಿಕೊಳ್ಳಬಹುದೇ ಎನಿಸುವ ತುಡಿತವೂ ಹೀಗೆ ಮಾತುಗಳನ್ನು ಆಡಿಸಿರಬಹುದು. ಆದರೆ ಹೋಗಲೇಬೇಕಾದ್ದು ಅನಿವಾರ್ಯ. ಇಂದಲ್ಲವಾದರೆ ನಾಳೆ. ಅದಕ್ಕೆಂದೇ ತಾಯಿಯ ಮಾತುಗಳಿಗೆ ಮಗಳು ಪ್ರತಿಕ್ರಿಯಿಸಲಾರಳು. ಅಷ್ಟು ಹೊತ್ತಿಗೆ ಬಂಡಿ ಹೊರಡುತ್ತಿದೆ. ತಾಯಿ ಮಕ್ಕಳ ಆತಂಕದ ನಿರೀಕ್ಷೆಯ ಕ್ಷಣಗಳಿಗೊಂದು ವಿರಾಮ. ಆದರೆ ಒಳಗೆ ಕುಳಿತ ಮಗಳು, ಹೊರಗೆ ನಿಂತ ತಾಯಿ ಅಷ್ಟಕ್ಕೆ ದೂರಾಗುವಂತಿಲ್ಲ. ರೈಲು ನಿಧಾನವಾಗಿ ಹೊರಟಂತೆಯೇ ಹೊರಗೆ ನಿಂತ ತಾಯಿ ರೈಲಿನೊಂದಿಗೆ ಮಗಳನ್ನು ಕಾಣುತ್ತಲೇ ಆ ಕಿಟಕಿಯ ಜೊತೆಗೂ ಹೊರಡುತ್ತಾಳೆ. ಆದರೆ ಒಳಗೆ ಕುಳಿತ ಮಗಳಿಗೆ ಆತಂಕ. ತಾಯಿಯನ್ನು ತಡೆಯುವ ಪ್ರಯತ್ನ ಮಾಡುತ್ತಾಳೆ. ತಾಯಿಯನ್ನು ಕುರಿತಂತೆ ಅವಳಿಗೂ ಅಷ್ಟೇ ತಳಮಳವಿದೆ. ಇಲ್ಲಿಂದಲೇ ಕೈ ಮುಗಿವೆ, ಅಲ್ಲಿಂದಲೇ ಹರಸು ಎನ್ನುವ ಮಗಳ ಮಾತು
ಇಂದಿನ ರೈಲ್ವೆ ನಿಲ್ದಾಣದ ಮಿತಿಗಷ್ಟೇ ಸಂಬಂಧಿಸಿದ್ದಲ್ಲ. ನಿರಂತರವಾಗಿ ಮಗಳ ಬಾಳಿಗೆ ತಾಯಿಯ ಆರೈಕೆಯೂ ತಾಯಿಗೆ ಮಗಳ ಪ್ರೀತಿಯೂ ನಿರಂತರವಾಗಿರಬೇಕಾದುದಕ್ಕೆ ಸಂಬಂಧಿಸಿದ್ದು. ಇಂದು ತಾಯಿಯ ಮನೆಯಿಂದ ಹೊರಟ ಮಗಳು ತಾನೂ ತಾಯಿಯಾಗಿಯೇ ಗಂಡನ ಮನೆಗೆ ಹೊರಟಿದ್ದಾಳೆ. ಆದ್ದರಿಂದಲೂ ಇಲ್ಲಿ ತಾಯಿ ಮಗುವಿನ ಬಾಂಧವ್ಯಕ್ಕೆ ಒಂದು ವಿಶಿಷ್ಟವಾದ ಆಯಾಮವೇ ಒದಗಿ ಬರುತ್ತದೆ. ಕಂಬಿಗಳುದ್ದಕ್ಕೂ ಹಬ್ಬಿತು ಎಂಜನ್ನಿನ ಕೂಗು. ಎಲ್ಲಿದ್ದೀಯೇ ಮೀನಾ, ಎಲ್ಲಿದ್ದೀಯೇ? ರೈಲು ವೇಗವಾಗಿ ಹೊರಟಂತೆ ತಾಯಿಯೂ ಓಡುವಂತಿಲ್ಲ. ಆದರೆ ಅವಳ ಕಾಳಜಿ ಮಾತ್ರ ಹಾಗೆ ಇದೆ. ಎಂಜನ್ನಿನ ಕೂಗಿನ ನಡುವೆ ಅದನ್ನು ಮರೆಸುವಂತೆ ತಾಯಿಯೂ ಕೂಗುತ್ತಾಳೆ, ಎಲ್ಲಿದ್ದೀಯೇ? ಹಾಗೆಯೇ ಮಗಳು ಶಬ್ದ ಮೀರಿಸಿದಂತೆ ಪ್ರತ್ಯುತ್ತರ ನೀಡುತ್ತಾಳೆ, ಇಲ್ಲೇ ಇದ್ದೇನಮ್ಮ. ಈ ಅಂತಃಕರಣದ ಭಾವತೀವ್ರತೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಅದು ಪರಸ್ಪರರನ್ನು ತಲುಪುವುದೇ ಎನ್ನುವ ವಾಸ್ತವದ ಗೋಜು ಅವರಿಗಿಲ್ಲ. ಆದರೆ ಆ ನಡುವೆಯೇ ಆ ತಾಯಿ ವಾಸ್ತವಕ್ಕೆ ಇಳಿದಿದ್ದಾಳೆ. ಎಂಜನ್ನಿನ ಕಿಡಿ ಏಳುವುದನ್ನು ಕಂಡು ಅವಳಿಗೆ ತಕ್ಷಣಕ್ಕೆ ಕಾಳಜಿ ಜಾಗೃತವಾಗುತ್ತದೆ. ಕಿಟಕಿಯ ಮೂಲಕ ಮಗಳನ್ನು ಕಾಣುತ್ತಾ ಧ್ವನಿ ಕೇಳುತ್ತಾ ಇದ್ದ ತಾಯಿ ಕಿಟಕಿ ಮುಚ್ಚಿಕೊಳ್ಳುವಂತೆ ಮಗಳಿಗೆ ಸಲಹೆ ಮಾಡುತ್ತಾಳೆ. ಮಗಳು ಮುಚ್ಚಿಕೊಂಡ ಪ್ರತ್ಯುತ್ತರ ನೀಡುತ್ತಾಳೆ. ಇಲ್ಲಿ ಇಡೀ ವಾಸ್ತವ ಕರುಳಿನ ಸಂಕಟವೂ ಹೌದು, ಅದು ಇಬ್ಬರನ್ನು ಕಾಡುವುದೂ ಹೌದು. ಇಲ್ಲಿಗೆ ಒಂದು ಸಣ್ಣ ಸಂಗತಿ ಮುಕ್ತಾಯ. ಇಲ್ಲಿ ತಾಯಿ ಮಗಳ ಪ್ರಶ್ನೋತ್ತರ ಸಹಜವಾದದ್ದು, ಆದರೆ ಅದರ ಅರ್ಥ ಮಾತ್ರ ಮಾತಿಗೆ ಮೀರಿದ್ದು, ಅಂತಃಕರಣಕ್ಕೆ ಸಂಬಂಧಿಸಿದ್ದು. ಹೀಗೆ ಮಾತಿಗೆ ನಿಲುಕದ ಭಾವವನ್ನು ಶಬ್ದಗಳ ಮೂಲಕವೇ ಕಟ್ಟುವ ಪ್ರಯತ್ನವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅದ್ಭುತವಾಗಿ ಕಟ್ಟಿ ಹಿಡಿದಿಟ್ಟಿದ್ದಾರೆ. ಭಾಷೆ ಸರಳವಾದುದು, ಪರಿಣಾಮ ಅದ್ಭುತವಾಗಿದೆ. ಆಡು ಮಾತಿನ ಸಂಭಾಷಣೆಯ ಶೈಲಿಯ ಪ್ರಯೋಗ ಇಲ್ಲಿನದು. ಎಲ್ಲಿದ್ದೀಯೇ ಮೀನಾ? ಇಲ್ಲೇ ಇದ್ದೇನಮ್ಮ. ತೊಟ್ಟಿಲು ಪೆಟ್ಟಿಗೆ ಹಾಸಿಗೆ ಇಲ್ಲೇ ಇವೆಯಮ್ಮ. ಏನನ್ನೋ ಮರೆತಂತಿದೆ, ಮರೆಯುವುದೇ ಹೇಗೆ? ಏನನ್ನೋ ನೆನೆಯುವಂತಿದೆ, ನಾನಿರುವುದೇ ಹಾಗೆ. ಬಿಸಿ ನೀರಿದೆಯೇ ಮೀನಾ? ಮಗುವಿನ ಹಾಲಿನ ಪುಡಿಗೆ ಬೇಕಾದಷ್ಟಿದೆಯಮ್ಮ, ಕಣ್ಣಲ್ಲೂ ಜೊತೆಗೆ. ಮಗುವನ್ನು ಹಿಡಿಯೇ ಹೀಗೆ, ಕಪ್ಪಿಡುವೆನು ಹಣೆಗೆ. ಮೈ ಬಿಸಿಯಾಗಿದೆಯಲ್ಲೇ ಹೊರಡುವ ಸಮಯಕ್ಕೆ. ಗಂಟೆಯ ಹೊಡೆತಕ್ಕೆ ಸಿಳ್ಳಿಗೆ ಬೀಸಿದ ಬಾವುಟಕ್ಕೆ ನಡುಗುತ್ತಿದೆ ಬಂಡಿಯ ಮೈ ದೀಪದ ಬೆದರಿಕೆಗೆ. ಕಿಟಕಿಯ ಜೊತೆಗೂ ಬರುವುದು ಬೇಡಮ್ಮ, ಹೋಗು. ಇಲ್ಲಿಂದಲೇ ಕೈ ಮುಗಿಯುವೆನು, ಅಲ್ಲಿಂದಲೇ ಹರಸು. ಕಂಬಿಗಳುದ್ದಕ್ಕೂ ಹಬ್ಬಿತು ಎಂಜನ್ನಿನ ಕೂಗು. ಎಲ್ಲಿದ್ದೀಯೇ ಮೀನಾ, ಎಲ್ಲಿದ್ದೀಯೇ? ಕಿಡಿಗಳು ಹೊರಳುವ ಹೊಗೆಯಲ್ಲಿ ಹೆಗ್ಗಾಲಿಗಳುರುಳು. ಇಲ್ಲೇ ಇದ್ದೇನಮ್ಮ, ಇಲ್ಲೇ ಇದ್ದೇನೆ. ಕಿಟಕಿ ಮುಚ್ಚಿಕೋ ಮೀನಾ, ಕಿಡಿ ಬೀಳುವುದರೊಳಗೆ. ಕಿಟಕಿ ಮುಚ್ಚದೆ ನಮ್ಮ ಕಿಡಿ ಬೀಳದ ಹಾಗೆ.